ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಳ ಮೀಸಲಾತಿ ಮಸೂದೆಗೆ ಸಹಿ ಹಾಕುವ ಸಂಬಂಧ ಸಚಿವರ ನಿಯೋಗ ಇಂದು ಮಧ್ಯಾಹ್ನ ರಾಜ್ಯಪಾಲರನ್ನ ಭೇಟಿ ಮಾಡಿತ್ತು. ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆಗೆ ಹೇಗೆಲ್ಲ ವಿಳಂಬ ಆಗುತ್ತೆ ಅಂತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ಗೆ ಸಚಿವರು ವಿವರ ನೀಡಿದ್ರು. ಸಚಿವರ ನಿಯೋಗಕ್ಕೆ ಸಹಿ ಹಾಕುವ ಭರವಸೆಯನ್ನ ರಾಜ್ಯಪಾಲರು ನೀಡಿದ್ರು. ಇದೀಗ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಎಡಗೈ ಸಮುದಾಯದ 18 ಜಾತಿಗಳಿಗೆ 6% ಮೀಸಲಾತಿ, ಬಲಗೈ ಸಮುದಾಯದ 20 ಜಾತಿಗಳಿಗೆ 6% ಮೀಸಲಾತಿ, ಬಂಜಾರ, ಭೋವಿ, ಕೊರಚ, ಕೊರಮ, ಅಲೆಮಾರಿ ಸಮುದಾಯಕ್ಕೆ 5% ಮೀಸಲಾತಿಯನ್ನ ನೀಡುವ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ದಿನಗಳಿಂದಲೂ ಕೂಡ ಜಟಾಪಟಿ ನಡೀತಾ ಇತ್ತು. ಬಟ್ ಫೈನಲಿ ಇವತ್ತು ಗವರ್ನರ್ ಅಂಕಿತ ಬಿದ್ದಿರುವಂಥದ್ದು. ಸೊ ಇದು ಈಗ ಈ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ಆಗಬೇಕು ಅನ್ನುವಂಥದ್ದನ್ನ ನಿರೀಕ್ಷೆಯನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿತ್ತು. ಬಟ್ ಫೈನಲಿ ಆಗಿದೆ ಯಾವುದೋ ಒಂದು ಆಂಗಲ್ನಲ್ಲಿ. ಸೊ ಏನು ಅಪ್ಡೇಟ್ಸ್ ಇದೆ, ವಾಟ್ ನೆಕ್ಸ್ಟ್ ಈ ಬಗ್ಗೆ? ಅರುಣ್, ರಾಜ್ಯ ಸರ್ಕಾರ ಬಹಳ ಒತ್ತಡದಕ್ಕೆ ಮಣಿದು ಅಂತಿಮವಾಗಿ ಈ ಒಂದು ನಡೆಯನ್ನ ತೋರಿರುವಂತದ್ದು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನ ವಿಶೇಷವಾಗಿ ರಾಜ್ಯ ಸರ್ಕಾರ ಮಾಡಿತ್ತು. ಅದನ್ನ ಸದನದಲ್ಲೂ ಕೂಡ ಮಂಡಿಸಿತ್ತು ಮತ್ತೆ ಗವರ್ನರ್ಗೆ ಅಂಕಿತಕ್ಕೆ ಕಳಿಸ್ಕೊಡ್ಲಾಗಿತ್ತು. ಆದ್ರೆ ಅದನ್ನ ರಾಜ್ಯ ಸರ್ಕಾರ ಫಾಲೋ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಮುಂದಾಗಿರ್ಲಿಲ್ಲ. ಯಾವಾಗ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಧುಮುಕಿದ್ರು ಅದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮೇಲೆ ಪರಿಣಾಮ ಬೀಳ್ತು, ಎಫೆಕ್ಟ್ ಆಯ್ತು. ಅದಾದ ನಂತರವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ದಲಿತ ಸಚಿವರ ಜೊತೆ ಮತ್ತೆ ಅಧಿಕಾರಿಗಳ ಸಭೆಯನ್ನ, ಅಂದ್ರೆ ಮುಖ್ಯಮಂತ್ರಿಗಳು ದಲಿತ ಸಚಿವರುಗಳು ಮತ್ತೆ ಅಧಿಕಾರಿಗಳ ಸಭೆಯನ್ನ ಕರೆದ್ರ ಮುಖಾಂತರವಾಗಿ ಆ ಒಂದು ವಿಧೇಯಕ ಎಲ್ಲಿಗೆ ಬಂದಿದೆ ಮತ್ತೆ ಗವರ್ನರ್ ಏನು ರೀಸನ್ ಕೇಳ್ತಾ ಇದ್ದಾರೆ, ಏನು ಅದಕ್ಕೆ ತಡೆಯಾಜ್ಞೆ ಕೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆ ಕೊಡುವಂತದ್ದು. ಆ ಮುಖಾಂತರವಾಗಿ ಆ ಒಂದು ಕಾಯ್ದೆಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಮನವರಿಕೆ ಮಾಡಿಯನ್ನ ಗವರ್ನರ್ಗೆ ಮಾಡ್ಕೊಡ್ಬೇಕು ನಿಟ್ಟಿನಲ್ಲಿ ಕೂಡ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸಿದ್ರು. ಅಂತಿಮವಾಗಿ ಸಿಎಂ ಸಲಹೆ ಮತ್ತೆ ಸೂಚನೆ ಮೇರೆಗೆ ದಲಿತ ಸಚಿವರೆಲ್ಲರೂ ಕೂಡ ಇವತ್ತು ಗವರ್ನರ್ನವನ್ನ ಲೋಕಭವನದಲ್ಲಿ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಕಾಯ್ದೆ ಅನುಕೂಲತೆ ಮತ್ತೆ ಈಗ ಆಗ್ಬೇಕಾಗಿರ್ತಕ್ಕಂಥ ಆಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದೆಲ್ಲದ್ರ ಬಗ್ಗೆ ಕೂಡ ಗವರ್ನರ್ಗೆ ತಿಳಿಸಿದ ಸಂದರ್ಭದಲ್ಲಿ ಅಂತಿಮವಾಗಿ ಈಗಾಗಲೇ ಗವರ್ನರ್ ಅವರು ಕೂಡ ಈ ಒಂದು ವಿಧೇಯಕಕ್ಕೆ, ಒಳ ಮೀಸಲಾತಿ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಅಂಕಿತವನ್ನು ಕೊಟ್ಟಿರುವಂತದ್ದು, ಅಂಕಿತವನ್ನು ಹಾಕಿರುವಂತದ್ದು. ಅಂಕಿತ ಆದ ಕೂಡಲೇ ಒಳ ಮೀಸಲಾತಿ ಸಂಬಂಧಿಸಿದಂತೆ ಅದು ಜಾರಿ ಆಗುವಂತ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಉದ್ಯೋಗ ಆಗಿರ್ಬೋದು ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗೊಂದಲ ಇದೆ. ಒಳ ಮೀಸಲಾತಿ ಜಾರಿ ಆಯಿತು ಅಂತಂದ್ರೆ ಅದು ಇಲ್ಲುವಂತ ಗೊಂದಲಕ್ಕೂ ಕೂಡ ನಿವಾರಣೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಎಡಗೈ ಸಮುದಾಯಕ್ಕೆ 18 ಇರುತ್ತೆ, 6% ಮೀಸಲಾತಿಯನ್ನು ಹಂಚಿಕೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಮತ್ತೆ ಬಲಗೈ ಸಮುದಾಯಕ್ಕೂ ಕೂಡ 20 ಜಾತಿಗಳು ಸೇರುತ್ತವೆ, ಅದ್ರಲ್ಲಿ 6% ಮೀಸಲಾತಿ ಕೂಡ ಮಾಡಿರುವಂತದ್ದು. ಇದ್ರ ಜೊತೆಗೆ ಇತರ ಸಮುದಾಯ ಬಂಜಾರ, ಬೋವಿ, ಕೊರ್ಚ, ಕೊರಮ, ಅಲೆಮಾರಿಗಳ ಒಂದು ರೀತಿಯಾಗಿ 5% ಮೀಸಲಾತಿ, ಹೀಗೆ ಏನು ವಿಂಗಡಣೆ ಮಾಡೋದ್ರ ಮುಖಾಂತರವಾಗಿ ಮೀಸಲಾತಿಯನ್ನ ಈಗಾಗಲೇ ಜಾರಿ ಮಾಡುವಂತ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಈ ಒಂದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆದೇಶ ಮಾಡೋದ್ರ ಮುಖಾಂತರವಾಗಿ ಈಗ ಏನು ಗೊಂದಲ ನಿವಾರಣೆ ಇದೆ ಅದನ್ನ ನಿವಾರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಗೊಂದಲಗಳನ್ನ ನಿವಾರಣೆ ಮಾಡುವಂತದ್ದು. ಆ ಮುಖಾಂತರವಾಗಿ ಉದ್ಯೋಗಿಗಳಿಗೆ ಇಲ್ಲೊಂದ್ ಕಡೆ ಅಲ್ಲಿ ಮೀಸಲಾತಿಯನ್ನ ಕೊಡುವಂತದ್ದು, ಮೀಸಲಾತಿಯನ್ನ ಕೊಡೋದ್ರ ಮುಖಾಂತರವಾಗಿ ಯಾವ್ಯಾವೆಲ್ಲ ಇಲಾಖೆಗಳಲ್ಲಿ ಖಾಲಿ ಇದೆ ಆ ಒಂದು ಹುದ್ದೆಗಳಿಗೆ ಎಲ್ಲೋ ಒಂದ್ ಕಡೆ ಭರ್ತಿ ಮಾಡುವಂತ ಕೂಡ ರಾಜ್ಯ ಸರ್ಕಾರ ಈಗ ಕ್ರಮವನ್ನು ವಹಿಸುವಂತ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾಗಿನೇ ಈಗ ಮುಂದೆ ಯಾವ ರೀತಿಯಾದಂತ ನಡೆಯನ್ನ ತೋರ್ಬೇಕು ಅಂದ್ರೆ ಈಗಾಗಲೇ ಗವರ್ನರ್ ಕೂಡ ಈ ಒಂದು ಒಳ ಮೀಸಲಾತಿಗೆ ಅಂಕಿತ ಆಗ್ತಂತ ಸಂದರ್ಭದಲ್ಲಿ ಮುಂದೆ ಯಾವೆಲ್ಲ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯ ಕೈಗೊಳ್ಳುವಂತ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಕೆಲವೇ ಹೊತ್ತಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಲಿದೆ. ಸಂಪುಟ ಸಭೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ. ಈಗಾಗಲೇ ದಲಿತ ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದು ಸಭೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭದ ಕುರಿತು ನಿರ್ಧರಿಸಲಾಗಿದೆ. ಹೀಗಾಗಿ ಸಂಪುಟ ಸಭೆಯಲ್ಲೂ ಇದರ ಕುರಿತು ಗಂಭೀರ ಚರ್ಚೆ ಆಗಲಿದ್ದು ಒಳ ಮೀಸಲಾತಿ ಜಾರಿಯ ಕ್ರಮದ ಜೊತೆಗೆ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಅಸ್ತು ಅನ್ನಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜ್ಯದಲ್ಲಿ ನೇಮಕಾತಿ ಸಮಸ್ಯೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರ ಬರೆದಿದ್ದಾರೆ. ಪತ್ರದ ಮೂಲಕ ಉದ್ಯೋಗಕ್ಕಾಗಿ ಹೋರಾಟ, ನೇಮಕಾತಿಗಳಿಗೆ ಬ್ರೇಕ್ ಹಾಕಿರುವ ವಿಚಾರವನ್ನ ಪ್ರಧಾನಿ ಗಮನಕ್ಕೆ ತರಲು ಯತ್ನಿಸಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿಫಲ ಆಡಳಿತದಿಂದ ನೇಮಕಾತಿಗಳನ್ನ ಮಾಡಿಕೊಳ್ತಾ ಇಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಉದ್ಯೋಗ ಇಲ್ಲದೆ ಯುವ ಸಮೂಹ ಕೆರಳಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ರಾಜ್ಯಪಾಲರಿಗೂ ಪತ್ರ ಬರೆದು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ.
ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ರಾಜ್ಯದಲ್ಲಿ ಗೊಂದಲವಿದೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ರಾಜಕೀಯವಾಗಿ ರಾಜ್ಯದಲ್ಲಿ ಯಾವುದು ಸರಿಯಿಲ್ಲ, ರಾಜ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಹೀಗೆ ಆದ್ರೆ ಬೇರೆ ಪಕ್ಷಕ್ಕೂ ನಮ್ಮ ಪಕ್ಷಕ್ಕೂ ಏನು ವ್ಯತ್ಯಾಸ ಇರುವುದಿಲ್ಲ. ಅಧಿಕಾರ ಹಂಚಿಕೆ ಆಗಿದ್ದರೆ ಅದು ಬಹಿರಂಗವಾಗಲಿ, ಒಂದು ವೇಳೆ ಸಿಎಂ ಸ್ಥಾನ ನೀಡುವುದಿದ್ರೆ ನೀಡಲಿ. ಈ ಎಲ್ಲ ಗೊಂದಲವನ್ನು ನಿವಾರಣೆ ಮಾಡುವಂತೆ ಈಗಾಗಲೇ ಸುರ್ಜೇವಾಲಾ ಬಳಿ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಹಸ್ತಾಂತರ ವಿಚಾರದಲ್ಲಿ ವಿನಾಕಾರಣ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಸನ್ನಿವೇಶಗಳು, ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮುಂದಿನ 5 ವರ್ಷ ನಾವೇ ಅಂತ ಹೇಳುವಂಥ ಹೇಳಿಕೆಗಳು, ಇದರಿಂದ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಮುಜುಗರ ಉಂಟಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಟೆನ್ಷನ್ ಶುರುವಾಗಿದೆ. 8 ಇಲಾಖೆಗಳಿಂದ 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಪ್ರತಿಭಟನೆಗೆ ಮುಂದಾಗಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ. ಬಿಲ್ ಪಾವತಿ ಮಾಡಲಿಲ್ಲ ಅಂದ್ರೆ ಮಾರ್ಚ್ 6ಕ್ಕೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದಿದ್ದಾರೆ. ಸುಮಾರು 37,000 ಕೋಟಿ 8 ಇಲಾಖೆಗಳಿಂದ ನಮ್ದು ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ನಾವು ಮಾರ್ಚ್ 6ನೇ ತಾರೀಕು ಪ್ರತಿಭಟನೆ ಫ್ರೀಡಂ ಪಾರ್ಕ್ 3 ವರ್ಷದ ಹಳೆ ಬಿಲ್ ಕೊಡೋದಕ್ಕೂ ಸಹ ಇದನ್ನ ಈಗ ಗ್ಯಾರಂಟಿ ಬಿಟ್ಟುಬಿಡಿ ಸುದ್ದಿಗಳನ್ನು ನೋಡೋಣ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಎಂಬ ತಮ್ಮ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದೇ ಬೇರೆ, ನೀವು ಮಾಡ್ತಾ ಇರೋದೇ ಬೇರೆ. ಗ್ಯಾರಂಟಿಯಿಂದ ಖಂಡಿತವಾಗಿಯೂ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ, ಆದರೂ ನಾವು ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಇಲ್ಲ, ಆದರೆ ಕೆಲವರು ಸತ್ತಿರುವವರು ಗ್ಯಾರಂಟಿ ಯೋಜನೆಗಳನ್ನ ಪಡೆದಿದ್ದಾರೆ. ಮೃತಪಟ್ಟಿರುವವರು ಯೋಜನೆ ಲಾಭ ಪಡೆದಿರುವ ಬಗ್ಗೆ ಹೇಗೆ ಸರಿ ಮಾಡಬೇಕು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗ್ಯಾರ ಸರ್ಕಾರಕ್ಕೆ, ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸತ್ತಿರೋರೆಲ್ಲ ತಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಇವೆರಡು ಮೇಜರ್. ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಎಂಬ ಡಿಕೆಶಿ ಹೇಳಿಕೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಬೇಕು ಅಂತ ಬಜೆಟ್ನಲ್ಲಿ 52,000 ಕೋಟಿ ಇಟ್ಟಿದ್ರು. ಮಧ್ಯವರ್ತಿಗಳು ಇಲ್ಲದೆ ಯಶಸ್ವಿಯಾಗಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಹೋಗ್ತಾ ಇದೆ. ಕೆಲ ವಿಪಕ್ಷದವರು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಅನ್ನುತ್ತಿದ್ದಾರೆ. ಆ ರೀತಿ ಏನೂ ಆಗಿಲ್ಲ. 52,000 ಕೋಟಿ ಒಂದು ಕಡೆ ಹೋದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತದೆ. ಆದರೆ ಆರ್ಥಿಕ ತಜ್ಞರ ಪ್ರಕಾರ ತಲಾ ಆದಾಯ ಹೆಚ್ಚಾಗಿದೆ. ಮೊದಲ 2 ವರ್ಷದಲ್ಲಿ ತೊಂದರೆ ಆಗಿದ್ದು ನಾನು ಸಹ ಒಪ್ಪುತ್ತೇನೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿದ್ರು ಹೊರೆ ಆಗ್ತಿದೆ ಸರ್ಕಾರಕ್ಕೆ ಅಂತ, ಆಗಿದ್ದೇ ಇಲ್ವಾ ಅಂತ? ಹೊರೆ ಅಲ್ಲ, ಕರೆಕ್ಟಾಗಿ ಅಂತ ಹೇಳಿದ್ರೆ ಕಾರ್ಯಕ್ರಮ ಅಂತಂದಾಗ ಅದು ಅದರಲ್ಲಿ ಹೊರೆನೂ ಆಗುತ್ತೆ, ಇನ್ನೊಂದರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗಲಿ, ಇದರಿಂದ ವೇಸ್ಟ್ ಆಗಿರೋದಾಗಲಿ, ದುರುಪಯೋಗ ಆಗಿರೋದಾದರೆ ವೇಸ್ಟು. ಇದು ಜನತೆಗೆ ಹೆಚ್ಚಿ ಅದ್ರ ಮೂಲಕ ಟ್ಯಾಕ್ಸು ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ ಹೇಳಿದ್ರೆ. ಗ್ಯಾರಂಟಿ ಹೊರೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಡಿಕೆಶಿ ನಮ್ಮ ಅಧ್ಯಕ್ಷರು, ನಾವೆಲ್ಲ ಸೇರಿ ಪ್ರಣಾಳಿಕೆ ಸಿದ್ಧಪಡಿಸಿದ್ದು, ಕಲೆಕ್ಟಿವ್ ಆಗಿ ಎಲ್ಲರೂ ಸಿದ್ಧಪಡಿಸಿದ್ದೇವೆ, ಅವರಿಗೆ ಈಗ ಅನಿಸಿರಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲ ಕಲೆಕ್ಟಿವ್. ಡಿಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವು ಎಲ್ಲರೂ ಸೇರಿ ತಯಾರು ಮಾಡಿದ್ದು. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅವತ್ತು ಅಧ್ಯಕ್ಷರಿದ್ರು, ಇವತ್ತು ಗ್ಯಾರಂಟಿ
ಗ್ಯಾರಂಟಿ ಯೋಜನೆ ಹೊರೆಯಾಗಿದೆ ಎಂಬ ಡಿಕೆಶಿ ಹೇಳಿಕೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಗ್ಯಾರಂಟಿ ಹೊರೆ ಅನ್ನುವುದಕ್ಕಿಂತ ಅಭಿವೃದ್ಧಿಯ ಒಂದು ಭಾಗ ಅದು. 60,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದು ಬಡವರ ಪರ ಇರುವಂತಹ ಯೋಜನೆಗಳು. ಸಾಕಷ್ಟು ಜನರಿಗೆ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ. ಹೊರೆ ಏನಲ್ಲ, ಸಿಎಂ ನಿರ್ವಹಣೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಎಂಬ ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳ ಭರವಸೆ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಅಧಿಕಾರಕ್ಕೆ ಬಂದ ನಂತರ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಕಾಣ್ತಾ ಇಲ್ಲ. ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಹಲವಾರು ಯೋಜನೆ ತರಲಾಗ್ತಾ ಇಲ್ಲ. ಗ್ಯಾರಂಟಿ ಭಾರವಾಗ್ತಾ ಇದೆ ಅಂತ ಡಿಕೆಶಿ ದೇಶಪಾಂಡೆ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ನಾನು ಒಪ್ಪಲ್ಲ. ಆಡಳಿತ ಬಿಗಿ ಇದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಬಹುದಿತ್ತು. ಆದರೆ ಈ ಸರ್ಕಾರ ಬಂದ ಮೇಲೆ ಖಜಾನೆ ತುಂಬಿಸಲಿಕ್ಕೆ ತೆರಿಗೆ ಹೆಚ್ಚಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ರು. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವಂತಾಗಿದೆ. ಇಂತಹ ಕಿಲಾಡಿಗಳನ್ನ ನಾನು ರಾಜಕೀಯ ಜೀವನದಲ್ಲಿ ನೋಡಿಲ್ಲ. ಇದು ತುಂಬಾ ದಿನಗಳ ಕಾಲ ನಡೆಯಲ್ಲ. ಎಲ್ಲವೂ ಕೂಡ ಅಂತ್ಯವಾಗುವ ಕಾಲ ಸಮೀಪಿಸ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಮಾರ್ಚ್ 6ರಂದು ರಾಜ್ಯ ಬಜೆಟ್. ಸಿದ್ದರಾಮಯ್ಯ 17ನೇ ಬಜೆಟ್ ಮಂಡಿಸುತ್ತಿದ್ದಾರೆ. ಬಜೆಟ್ ಮೇಲೆ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡೋಣ. ಈ ಬಜೆಟ್ನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತ ಯೋಜನೆಗಳು ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಒಂದು ನಡಗಡ್ಡೆ ಕೇಂದ್ರ ಅದು ಇನ್ನೂ ಸ್ಥಳಾಂತರ ಆಗಲಿಲ್ಲ. ಈ 3ನೇ ಯೂನಿಟ್ ಕೆಲಸ ಕಾಮಗಾರಿ ಪ್ರಾರಂಭ ಆಗವು, ಅದು ಅಸ್ತವ್ಯಸ್ತ. 2ನೇ ಯೂನಿಟ್ನ ಪರಿಪೂರ್ಣ ಆಗಿಲ್ಲ. ಇನ್ನು 3ನೇ ಯೂನಿಟ್ ಕೆಲಸ ಮಾಡಾಕತ್ತೀರಿ. ಬಟ್ ದುಡ್ಡು ಎಲ್ಲೈತಿ, ಆ ದುಡ್ಡು ಮಾತ್ರ ಕರಗಸಕ್ಕೆ ಅಷ್ಟ ನಿಮ್ಮ ವಿಚಾರವಿದೆ. ಸಾರ್ವಜನಿಕರ ನಮ್ಮ ಅವಳಿ ಜಿಲ್ಲೆಯಾದ ಬಾಗಲಕೋಟೆ ಮತ್ತು ಬಿಜಾಪುರದ ಏನು ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆದು ಏನು ನೀವು ಪೆಂಡಿಂಗ್ ಅದಾವಲ್ಲ, ಯಾವಾಗ ನಾವು ಸಣ್ಣವರಿದ್ದಾಗಿಂದ ಮುಳುಗಡೆ ಆಕತ್ತ ಅನ್ಕೋತ ಬಂದೇವು. ನಾವು ಇಲ್ಲಿವರೆಗೂ ಆಗಾಗ್ತಾ ಇರಲಿಲ್ಲ ಸರ. ಇವೆಲ್ಲನೂ ಇಲೆಕ್ಷನ್ಕಿಂತ ಮುಂಚೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ಕೊತ ಬರ್ತೀರಿ. ಇಲ್ಲಿವರೆಗೂ ನೀವು ಯಾವ ಪೂರ್ಣಗೊಂಡಿಲ್ಲ. ಈ ಹೆಚ್ಚಿನ ಅಮೌಂಟ್ ನಮ್ಮ ಬಾಗಲಕೋಟೆಗೆ ಕೊಡ್ಬೇಕಂತೇಳಿ ಕೇಳ್ಕೊತೀವಿ. ಎಲ್ಲ ನಮ್ಮ ಬಾಗಲಕೋಟೆ ಒಳಗೆ ರೋಡ್ಗಳಿಲ್ಲ, ಗಟ್ರುಗಳಿಲ್ಲ, ಕೆಲಸಗಳು ಹಂಗೆ ಇವು ಬಿದ್ದಾವೆ, ಕೆಲಸ ಮಾಡೋರಿಲ್ಲ. ಆಮೇಲೆ ಬಜೆಟ್ ಇಲ್ಲಾಂದ್ರೆ ಎಲ್ಲಿದು ಮಾಡೋದ್ರಿ? ಬಾಗಲಕೋಟೆಗೆ ಹೆಚ್ಚಿಗೆ ಅನುದಾನ ಕೊಟ್ಟರೆ ಕೆಲಸಗಳಾಗ್ತಾವೆ. ಆಮೇಲೆ ರೋಡ್ಗಳಿಲ್ಲ, ಗಟ್ರುಗಳಿಲ್ಲ. ಆಮೇಲೆ ಹಳ್ಳಿ ಒಳಗಂತೂ ಕೆಲಸನೇ ಆಗಿಲ್ಲ ಏನು. ಅದಕ್ಕೆ ಈ ಸಲ ಹೆಚ್ಚಿನ ಅನುದಾನ ಬಾಗಲಕೋಟೆ ಕೊಡ್ಬೇಕು. ಯಾವ ಸರ್ಕಾರ ಬಂದ್ರು, ಯಾವ ಗೌರ್ಮೆಂಟ್ ಬಂದ್ರು ಸರ, ನಾವು ಬಂದ್ ಕೋಯನ ಅದನ್ನ ಕೆಲಸ ಮಾಡ್ತೀವಿ ಅಂತಾರೆ. ಕೃಷ್ಣ ಮೇಲ್ಗಡೆ ಮೊದಲು ಮಾಡ್ತೀವಿ ಅಂತಾರೆ. ಬಂದ್ ಕೋಯನ ಬರೀ ಬೆಂಗಳೂರು ಮಂಗಳೂರು ಸೈಡಿಂದ ಕೆಲಸ ಏನೈತಿ ಆ ಸೈಡ್ ನೋಡ್ತಾರೆ ಸರ. ಈ ಕಡೆ ಯಾರು ನೋಡಂಗಿಲ್ಲ ಸರ. ಇಲೆಕ್ಷನ್ ಬಂದಾಗ ಅಷ್ಟೇ ಈ ಸೈಡ್ ಅಷ್ಟೇ ಮಾತಾಡ್ತಾರೆ. ಇಲೆಕ್ಷನ್ ಮುಗಿದ ನಂತರ ಮತ್ತೆ ಯಾವ ಗೌರ್ಮೆಂಟ್ ಇದ್ರು ಆ ಸೈಡ್ದ ನೋಡ್ತಾರೆ ಸರ. ನಮ್ಮ ಸೈಡ್ ಬಾಗಲಕೋಟೆ ಸೈಡ್ ಸರ ಯುವಕರಿಗೆ ದುಡಿಯಾಕೆ ಯಾವುದೇ ಥರದ ಒಂದು ಫ್ಯಾಕ್ಟ್ರಿ ಇಲ್ಲ, ಯಾವುದೇ ಥರ ಒಂದು ಕಂಪ್ನಿ ಇಲ್ಲ. ಎಲ್ಲ ಯುವಕರು ಬೆಂಗಳೂರು ಸೈಡ್ ದುಡಿಯಾಕೆ ಹೋಗ್ಬೇಕ್ರಿ. ಇಲ್ಲಿ ಯಾವುದೇ ಥರದ ಕಾಮಗಾರಿಕೆ ಏನು ಸಹ ಯುವಕರಿಗಂತೇಳಿ ಏನು ದುಡಿಯೋಂಥದ್ದು ಏನೂ ಇಲ್ಲ ಸರ. ಈ ಸರಿ ಏನದ ಬಜೆಟ್ ಮಂಡನೆ ಸರ, ಮಾರ್ಚ್ ಒಳಗೆ ಆಗುವಂಥ ಬಜೆಟ್ ಮಂಡನೆಯೊಳಗೆ ಸರ ಬಾಗಲಕೋಟೆಗೆ ಆದಂಥ ಏನಿದೆ ಅದು ಪರಿಹಾರವನ್ನು ಕೊಡ್ತಾರಂತ ಆಸೆ ಇಟ್ಕೊಂಡಿವಿ ಸರ. ಇದನ್ನು ನಿರಾಸೆ ಮಾಡಬಾರ್ದು ಅಂತೇಳಿ ನಾವು ಸಿದ್ದರಾಮಯ್ಯ ಅವರಿಗೆ ಬಿಡ್ಕೊತೀವಿ ಸರ್. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಬಾಲಕಿ ಜೊತೆ ಅನುಚಿತ ವರ್ತನೆ ಆರೋಪ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇನ್ನು ಕೇಸ್ ದಾಖಲಾಗ್ತಾ ಇದ್ದಂಗೆ ಮಲ್ಲಿಕಾರ್ಜುನ ಮುತ್ಯ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ. ಸದ್ಯ ಮುತ್ಯ ಬಂಧನಕ್ಕೆ ಎಸ್ಪಿ ಮುಂದಾಗಿದ್ದು ಹೈದರಾಬಾದ್ ಸೇರಿ ಹಲವೆಡೆ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಅಲ್ಲದೆ ಈಗಾಗಲೇ ಪೊಲೀಸರು ಎಲ್ಲೇ ಇದ್ರೂ ಕೂಡಲೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣದ ಕುರಿತಾಗಿ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪೊಲೀಸರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಪ್ರತ್ಯಕ್ಷವಾಗಿದ್ದಾನೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದು, ನನ್ನ ಶ್ರೀಮಠದ ಭಕ್ತಾದಿಗಳೇ ಯಾವುದೇ ಆತಂಕ ಬೇಡ, ನಾನು ಇಲ್ಲೇ ಲೋಕಲಲ್ಲೇ ಇದ್ದೀನಿ. ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣ ಕಾರ್ಡ್ ಕೊಡಲು ಬಂದಿದ್ದೇನೆ. ಪೊಲೀಸರು ಕರೆ ಮಾಡಿದ್ದಾಗಿ ಕೇಳಿದ್ದೇನೆ. ಪೊಲೀಸ್ ವಿಚಾರಣೆಗೆ ಹಾಜರಾಗ್ತೇನೆ ಅಂದಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯರ ಹಳೆ ವಿಡಿಯೋ ವೈರಲ್ ಆಗಿದೆ, ಆಡಿಯೋ ಒಂದು ವೈರಲ್ ಆಗಿದೆ. 2023ರ ಎಲೆಕ್ಷನ್ನ ವೇಳೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮಾಜಿ ಸಚಿವ ಬಾಬುರಾಮ್ ಚಿಂಚಸೂರ್ ಮುತ್ಯ ಬಳಿ ಆಶೀರ್ವಾದವನ್ನ ಕೇಳಿದ್ರು. ಈ ವೇಳೆಯಲ್ಲಿ ನೀನು ಸೋಲಲ್ಲ ಗೆಲ್ತೀಯಾ ಅಂತ ಮುತ್ಯ ಭವಿಷ್ಯವನ್ನ ನುಡಿದಿದ್ರು. ಆದರೆ ಚುನಾವಣೆಯಲ್ಲಿ ಚಿಂಚನಸೂರ್ ಬದಲು ಜೆಡಿಎಸ್ನ ಶರಣಗೌಡ ಗೆದ್ದಿದ್ರು. ಸದ್ಯ ಇದೇ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.
ಅಪ್ರಾಪ್ತ ಬಾಲಕಿ ಜೊತೆ ಅಸಭ್ಯ ವರ್ತನೆ ಆರೋಪ ಸಂಬಂಧ ಮಲ್ಲಿಕಾರ್ಜುನ ಮುತ್ಯ ಕೇಸ್ಗೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವ ವಿಡಿಯೋಗಳು ಪರಿಶೀಲಿಸಿ ಪೋಕ್ಸೋ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಯಾದಗಿರಿ ಪೊಲೀಸ್ ಅಧೀಕ್ಷಕರಿಗೆ ಸೂಚನೆ ಕೊಟ್ಟಿದೆ. ಬೀದರ್ನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. 50,000 ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಇಂಜಿನಿಯರ್ ಹಾಗೂ ಸಿಪಾಯಿ ಸಿಕ್ಬಿದ್ದಿದ್ದಾರೆ. RGWS ಎಕ್ಸಿಕ್ಯೂಟಿವ್ ಎಂಜಿನಿಯರ್ ರಾಮಲಿಂಗಪ್ಪ ಬಿರದ ಮತ್ತು ಸಿಪಾಯಿ ಬಾಬು ಲೋಕ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನಿಂದ 50,000 ರೂಪಾಯಿ ಲಂಚ ಪಡೆಯುವಾಗ ಬೀದರ್ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿನ ಕಚೇರಿಯಲ್ಲಿ ಲಂಚ ಸ್ವೀಕಾರ ಮಾಡ್ತಾ ಇದ್ರು. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಭೂಸ್ವಾಧೀನದ ಪರಿಹಾರ ಕೊಡದಿದ್ದಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಕಾರನ್ನ ಕೋರ್ಟ್ ಆದೇಶದಂತೆ ಜಪ್ತಿ ಮಾಡಲಾಗಿದೆ. ಪ್ರಕಾಶ್ ಮಲಕಪ್ಪ ಎನ್ನುವವರು ತಮ್ಮ ಭೂಮಿ ಸ್ವಾಧೀನಪಡಿಸಿಕೊಂಡು ಪರಿಹಾರವನ್ನು ನೀಡಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಸುದೀರ್ಘ ವಿಚಾರಣೆ ಬಳಿಕ ಜಿಲ್ಲಾಧಿಕಾರಿಗಳ ಕಾರು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶವನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರ ಕಾರನ್ನು ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಖನಿಜ ನಿಕ್ಷೇಪಗಳನ್ನು ಗುರುತಿಸುವ ಸಲುವಾಗಿ ಲಘು ವಿಮಾನ ಹಾರಾಟ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಸರ್ವೆ ಕಾರ್ಯ ನಡೀತಾ ಇದ್ದು ಚಿಕ್ಕಮಗಳೂರು ನಗರ ಸುತ್ತಮುತ್ತ ವಿಮಾನ ಹಾರಾಟ ಮಾಡಿದೆ. ಮುಳ್ಳಯ್ಯನಗಿರಿ ದತ್ತಪೀಠ ಭಾಗದಲ್ಲಿಯೂ ಲಘು ವಿಮಾನ ರೌಂಡ್ಸ್ ಹಾಕಿದೆ. ಈ ಹಿಂದೆ ಲಘು ವಿಮಾನ ಹಾರಾಟದಿಂದ ಜನರು ಆತಂಕಗೊಂಡಿದ್ದರು. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ನಿರ್ದೇಶಕ ಅನೀಶ್ ಎನ್ನುವವರನ್ನ ಕಿಡ್ನಾಪ್ ಮಾಡಿ ಚಿನ್ನಾಭರಣ ದೋಚಿದ ಗ್ಯಾಂಗ್ನ ಆಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೀವನದ ಭಾಷೆ ಎಂಬ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಂತಹ ಅನೀಶ್ ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ಮುಂಬೈಗೆ ಶಿಫ್ಟ್ ಆಗಿದ್ರು. ಈ ವೇಳೆ ಭೀಮಾ ಚಿತ್ರದಲ್ಲಿ ನಟಿಸಿದ್ದ ಐಶ್ವರ್ಯ ಎಂಬ ನಟಿ ಪರಿಚಯವಾಗಿದ್ರು. ತನ್ನ ಕಾರು ಮಾರಾಟದ ವಿಚಾರವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ರು. ಈ ವೇಳೆ ನಟಿ ಐಶ್ವರ್ಯ ಮೂಲಕ ನಿರ್ದೇಶಕ ಅನೀಶ್ನ ಬೆಂಗಳೂರಿಗೆ ಕರೆಸಿ ಆರೋಪಿಗಳು ಕಿಡ್ನಾಪ್ ಮಾಡಿದ್ರು. ಈ ಸಂಬಂಧ ನಟಿ ಐಶ್ವರ್ಯ ಸೇರಿದಂತೆ 11 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಪಾಠ ಇರುವ NCERT ಪ್ರಕಟಿಸಿದ 8ನೇ ತರಗತಿಯ ಪಠ್ಯಪುಸ್ತಕವನ್ನು ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ. ನ್ಯಾಯಾಂಗವನ್ನ ಟೀಕಿಸುವ ಕುರಿತು ಇರುವ ಎಲ್ಲ ಪ್ರತಿಗಳನ್ನು ವಶಪಡಿಸಿಕೊಳ್ಳಲು ಮತ್ತು ಅದರ ಡಿಜಿಟಲ್ ಆವೃತ್ತಿಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠವು NCERT ನಿರ್ದೇಶಕರು ಮತ್ತು ಶಾಲಾ ಶಿಕ್ಷಣ ಕಾರ್ಯದರ್ಶಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಅಧ್ಯಾಯ ಸೇರ್ಪಡೆಗೆ ಕಾರಣರಾದವರ ವಿರುದ್ಧ ಏಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದರ ಬಗ್ಗೆ ವಿವರಿಸುವಂತೆ ಕೇಳಿದೆ. AIADMK ಉಚ್ಚಾಟಿತ ನಾಯಕಿ BK ಶಶಿಕಲಾ ಇನ್ನೊಂದು ವಾರದೊಳಗೆ ಹೊಸ ರಾಜಕೀಯ ಪಕ್ಷದ ಹೆಸರನ್ನ ಘೋಷಿಸುವುದಾಗಿ ಹೇಳಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವು ನಿರ್ಣಾಯಕ ಪಾತ್ರ ವಹಿಸುತ್ತೆ. ತಮಿಳುನಾಡು ಜನರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮತದಾರರನ್ನ ತಲುಪಲು ಯಾವುದೇ ತೊಂದರೆ ಇಲ್ಲ ಅಂದಿದ್ದಾರೆ. ಮೈತ್ರಿಕೂಟದ ಕುರಿತು ನಾವು ಮಾತುಕತೆ ನಡೆಸ್ತಾ ಇದ್ದೇವೆ ಮತ್ತು ಅದು ಉತ್ತಮ ನಿರ್ಧಾರದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಶಶಿಕಲಾ ಹೇಳಿದ್ದಾರೆ. ಸ್ಟಾರ್ ಜೋಡಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಸಪ್ತಪದಿ ತುಳಿದಿದ್ದಾರೆ. ಮದುವೆಯ ಸುಂದರ ಕ್ಷಣಗಳನ್ನು ಸ್ಟಾರ್ ಜೋಡಿ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ಫೋಟೋಗಳನ್ನು ರಶ್ಮಿಕಾ ವಿಜಯ್ ಹಂಚಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೀತಾ ಇರುವಂತಹ 61ನೇ ವಿಶ್ವಸಂಸ್ಥೆ ಮಾನವ ಹಕ್ಕು ಮಂಡಳಿಯ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕ್ಲಾಸ್ ತೆಗೆದುಕೊಂಡಿದೆ. ಭಾರತ ಸರ್ಕಾರದಿಂದ ಜಮ್ಮು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡಿತ್ತು. ಈ ಆರೋಪಗಳಿಗೆ ಭಾರತ ತಿರುಗೇಟು ಕೊಟ್ಟಿದೆ. ಆರ್ಥಿಕ ಕುಸಿತ ಹೊಂದಿರುವ ಪಾಕಿಸ್ತಾನವು ಅಭಿವೃದ್ಧಿ ಹೊಂದುತ್ತಿರುವಂತಹ ಜಮ್ಮು ಕಾಶ್ಮೀರದ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ ಅಂತ ಭಾರತ ಕಿಡಿಕಾರಿದೆ. ಇಸ್ರೇಲ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಸಂಸತ್ ಉದ್ದೇಶಿಸಿ ಮಾತನಾಡಿದರು. 2023ರ ಅಕ್ಟೋಬರ್ 7ರಂದು ಹಮಾಸ್ ನಡೆಸಿದ ದಾಳಿಗೆ ಸಂತಾಪ ಸೂಚಿಸಿ ಭಯೋತ್ಪಾದನೆ ವಿರುದ್ಧ ಗುಡುಗಿದ್ರು. ನಾವು ನಾಗರಿಕರ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಲ್ಲ. ಭಾರತವೂ ಸಹ ದೀರ್ಘಕಾಲದವರೆಗೆ ಭಯೋತ್ಪಾದನೆಯ ನೋವನ್ನು ಸಹಿಸಿಕೊಂಡಿದೆ ಎಂದರು. ಇನ್ನು ಇಸ್ರೇಲ್ ಭಾರತ ನಡುವೆ 16 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಾಳೆಯಿಂದ 4 ದಿನಗಳವರೆಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ಚೈತನ್ಯ ನೀಡುವ ಸಾಧ್ಯತೆ ಇದೆ ಅಂತ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ನಾಳೆ ಮುಂಬೈನಲ್ಲಿ ವಿವಿಧ ವಾಣಿಜ್ಯ ಕಾರ್ಯಕ್ರಮಗಳಲ್ಲಿ ಮಾರ್ಕ್ ಕಾರ್ನಿ ಭಾಗವಹಿಸಲಿದ್ದಾರೆ. ಈ ವೇಳೆ ವಿವಿಧ ಕ್ಷೇತ್ರಗಳ ನಾಯಕರು, ತಜ್ಞರ ಜೊತೆ ಸಂವಾದ ನಡೆಸಲಿದ್ದಾರೆ.
ಅಮೆರಿಕದ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜೊತೆಗಿನ ಸಂಬಂಧಕ್ಕಾಗಿ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಕ್ಷಮೆಯಾಚಿಸಿದ್ದಾರೆ. ನಾನು ಎಪ್ಸ್ಟೀನ್ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ. ನಾನು ರಷ್ಯಾದ ಮಹಿಳೆಯರೊಂದಿಗೆ 2 ಸಂಬಂಧಗಳನ್ನು ಹೊಂದಿದ್ದೇನೆ. ಆದರೆ ಆ ಮಹಿಳೆಯರು ಎಪ್ಸ್ಟೀನ್ನ ರೆಸಾರ್ಟ್ನಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೀನ್ಯಾದ ಯುವ ನಾಯಕರೊಬ್ಬರು ಬಲಗೈಯಲ್ಲಿ ಭಗವದ್ಗೀತೆಯನ್ನು ಹಿಡಿದು ಪ್ರಮಾಣವಚನ ಸ್ವೀಕರಿಸಿರುವಂತಹ ಫೋಟೋ ಎಲ್ಲೆಡೆ ವೈರಲ್ ಆಗಿದೆ. ಕ್ಯಾಬೆಲ್ ಎಂಬಂತಹ ಯುವ ನಾಯಕ ಮೊಂಬಾಸಾದ ಕೌಂಟಿಯಾದಲ್ಲಿರುವಂತಹ ವಿಧಾನಸಭೆಯಲ್ಲಿ ಭಗವದ್ಗೀತೆಯನ್ನು ಹಿಡಿದು ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಇಸ್ಕಾನ್ ಭಕ್ತರಾಗಿರುವಂತಹ ಕ್ಯಾಲೆಬ್ ಈ ಮೂಲಕ ಧಾರ್ಮಿಕ ನಂಬಿಕೆ ಮತ್ತು ಸಾರ್ವಜನಿಕ ಸೇವೆಗಳ ಬದ್ಧತೆಯನ್ನು ಎತ್ತಿ ಹಿಡಿದಿದ್ದಾರೆ.